ಎಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಹಾಯ್ ಡಿಯರ್ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು 1K ರೀಚ್ ಮಾಡಿದ್ದೀವಿ. ಸೊ ನಾನು ನೆಕ್ಸ್ಟಿಂದ ಲೈವ್ ಬರ್ತೀನಿ. ಸೊ ಒಂದು ಮಾಹಿತಿ ಕೊಡೋಕ್ಕೆ ನಾನು ಇದರಲ್ಲಿ ಬಂದಿದ್ದೆ. ಸೊ ಈ ಡಿಗ್ರಿ ಬಗ್ಗೆ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಇನ್ನೂ ನಿಮಗೆ ಇವಾಗೆ ಪ್ರಾರಂಭ ಇಲ್ಲ. ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಆಲ್ರೆಡಿ ಇವಾಗ ನಿಮಗೆ ಈ ನಿನ್ನೆಯಿಂದ ಒಂದು ಡಿಗ್ರಿಯ ಕೆಲವು ಯೂನಿವರ್ಸಿಟಿಗಳು ಏನು ಮಾಡಿದ್ದಾವೆ, ಅಡ್ಮಿಷನ್ನ ಪ್ರಾರಂಭ ಸ್ಟಾರ್ಟ್ ಮಾಡಿದ್ದಾವೆ. ಸೊ ಅದರಲ್ಲಿ ನಾನು ನೋಡ್ತಾ ಇದ್ದೀನಿ, ಇವಾಗ ಒಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂದರೆ ಈ ಒಂದು ಬೆಂಗಳೂರು ಸಿಟಿ ಯೂನಿವರ್ಸಿಟಿಯ ಒಂದು ಯೂನಿವರ್ಸಿಟಿ ಏನು ಮಾಡ್ತಾಯಿದೆ, ಒಂದು ಅಡ್ಮಿಷನ್ನ ಅಂದರೆ ಏನಿದು UGಗೆ ಸಂಬಂಧಿಸಿದಂಥ ಅಂಡರ್ ಗ್ರ್ಯಾಜುಯೇಟ್ನ ಒಂದು ಅಡ್ಮಿಷನ್ನ ಪ್ರಾರಂಭ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೀವು ಅಡ್ಮಿಷನ್ ಆಗ್ಬೋದು. ಸೊ ಬನ್ನಿ ನೋಡೋಣ. ಇನ್ನು ಇದು ನೋಡಿ, ಇದು ಡಿಗ್ರಿ ಅಂದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ, ಇದು ಯಾವುದೇ ಕಾರಣಕ್ಕೂ ಒಂದು ಇಡೀ ಕರ್ನಾಟಕದಂಥ ಒಂದು ಸಂಬಂಧಪಡಲ್ಲ. ಇದು ಏನಂದರೆ ಒಂದೊಂದು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಉದಾಹರಣೆ ನೋಡಿ, PU ಬೋರ್ಡ್ ಹೆಂಗಿದೆ, ನಿಮ್ಮೊಂದು PU ಬೋರ್ಡು ಇಡೀ ಕರ್ನಾಟಕ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆಯಲ್ಲ. ಸೊ ಅದ್ರ ಥರ ಇದು ಈ ಥರ ಒಂದು ಬೋರ್ಡ್ ಇರೋಲ್ಲ. ಇದಕ್ಕೆ ಒಂದು ಸಪ್ರೇಟ್ ಯೂನಿವರ್ಸಿಟಿಗಳಿರುತ್ತೆ. ಎಕ್ಸಾಂಪಲ್, ಈ ಒಂದು ಬೆಂಗಳೂರು ಯೂನಿವರ್ಸಿಟಿ ಅಂದರೆ ಈ ಬೆಂಗಳೂರಿಗೆ ಸಂಬಂಧಪಟ್ಟಿರುತ್ತೆ. ಕೆಲವು ಆ ಕಡೆ ಬಂದರೆ ಈ ಒಂದು ಗುಲ್ಬರ್ಗ ಯೂನಿವರ್ಸಿಟಿ ಅಂದರೆ ಆ ಕಡೆ ಗುಲ್ಬರ್ಗ, ರಾಯಚೂರು, ಯಾದಗಿರಿ ಈ ಥರ ಎಲ್ಲ ಆ ಕಡೆ ಸೈಡ್ ಸಂಬಂಧ. ಈ ಒಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ, ಅದೇ ರೀತಿ ಒಂದು ಈ ಬೆಂಗಳೂರಲ್ಲಿ ಬೆಂಗಳೂರು ಸೌತು, ಬೆಂಗಳೂರು ನಾರ್ತು, ಮಂಡ್ಯ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ. ಈ ಥರ ಹಲವಾರು ಒಂದು ಯೂನಿವರ್ಸಿಟೀಸ್ ಇರುತ್ತೆ. ಸೊ ಬನ್ನಿ ನೋಡೋಣ. ನೋಡಿ, ಒಂದು ನಿಮಗೆ ಮಾಮೂಲಿ ಇದು ವೈಟ್ ಹಾಳಲ್ಲಿ ತೋರಿಸ್ತೀನಿ ನಿಮಗೆ ಮುಂದೆ ಏನು BA, BCom, BSc, BBA ಇವೆಲ್ಲ ಹಲವಾರು ಕೋರ್ಸ್ಗಳಿವೆ. ಅದ್ರ ಮುಂದೆ ವಿಡಿಯೋದಲ್ಲಿ ಹಿಂಗೆ ತೋರಿಸ್ತಾ ಹೋಗ್ತೀನಿ. ಸೊ ಜಸ್ಟ್ ನೋಡ್ಕೊಳ್ಳಿ, ಒಂದು ನಿಮಗೆ ಪ್ರಾರಂಭ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಮೊದಲನೇದಾಗಿ ನೋಡಿ ಇದರಲ್ಲೆಲ್ಲ ಇದೆ. ಸೊ ನೀವು ಏನೇನು ಮಾಡ್ಬೋದು ಅನ್ನೋದನ್ನ ನಾನಿಲ್ಲಿ ಕರೆಕ್ಟಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಮೊದಲನೇದು ಒಂದು BA. ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಆಲ್ಮೋಸ್ಟ್ ಎಷ್ಟೋ ಸ್ಟೂಡೆಂಟ್ಸ್ ಪಾಸ್ ಔಟ್ ಆದ ತಕ್ಷಣ ಅವ್ರು ನೆಕ್ಸ್ಟ್ ಹೋಗೋದೇ ಒಂದು BAಗೆ. ಸೊ ಸೆಕೆಂಡ್ PU ರಿಸಲ್ಟ್ ಕಮ್ಮಿ ಬಂತು ಅಂತನೋ ಏನೋ ಒಂದು ರೀಸನ್ಗೆ ಅವರು ಒಂದು BA ಹೋಗ್ತಾರೆ. BAದಲ್ಲಿ ಏನೇನಿದೆ ಅಂತ ಸಬ್ಜೆಕ್ಟ್ಗಳು ಮಾಮೂಲಿ 2 ಕನ್ನಡ ಇಂಗ್ಲೀಷ್ ಇರುತ್ತೆ. ಸೊ ಕನ್ನಡ ಇಂಗ್ಲೀಷ್ ಅಂದರೆ ನಿಮ್ಮ ಚಾಯ್ಸ್ ಇರುತ್ತೆ, ನೀವು ತೊಗೋಬೋದು, ಇಲ್ಲ ಬೇರೆನೂ ತೊಗೋಬೋದು. ಇಂಗ್ಲೀಷ್ ಕಂಪಲ್ಸರಿ ಇರುತ್ತೆ ಆಲ್ಮೋಸ್ಟ್. ಒಂದು ಕನ್ನಡನ ನೀವು ಚಾಯ್ಸ್ ಆಗಿ ತೊಗೋಬೋದು. ಹಿಂದಿ, ಸಂಸ್ಕೃತ್, ಒಂದು ಉರ್ದು ಈ ಥರ ಬೇರೆ ಓದಂಗಿದ್ರೆ ಅದ್ರ ಜೊತೆ ತೊಗೋಬೋದು. ಆಮೇಲೆ 2 ಸಬ್ಜೆಕ್ಟ್ ಅಕಾರ್ಡಿಂಗ್ ಟು NEP ಪ್ರಕಾರ ಏನು ನೀವು 2 ಸಬ್ಜೆಕ್ಟ್ ತೊಗೋಬೇಕು. ಸೊ ಇದರಲ್ಲಿ ನಾನು ಬರೀ ಸಬ್ಜೆಕ್ಟ್ ಪರಿಚಯ ಮಾಡ್ತೀನಿ. ಇನ್ನೂ ನಿಮಗೆ ಒಂದು ಡೀಟೇಲ್ ಆಗಿ ಅಂದರೆ ನಿಮಗೆ ಒಂದು 2ನೇ ಎಕ್ಸಾಮ್ ಮುಗಿದ ಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸು ನೆಕ್ಸ್ಟು 3rd ಎಕ್ಸಾಮ್ ಅಟೆಂಡ್ ಮಾಡಲ್ಲ ನನಗನ್ಸೋ ಬಿಟ್ಟಿಗೆ. ಕೆಲವರು ಮಾಡ್ತೀರಾ, ಸೊ ಅದೇನಾಗ ಪರವಾಗಿಲ್ಲ. ಆಮೇಲೆ ನಾನು ಒಂದು ಪೂರ್ತಿ ವೀಡಿಯೋನೇ ಅದ್ರ ಸಂಬಂಧ ಮಾಡ್ತೀನಿ, ಅದ್ರ ಪಟ್ಟಂತೆ ಹೆಂಗೆ ಇವಾಗ NEP ಬಂದಿದೆ, ಏನು ಸಬ್ಜೆಕ್ಟ್ ತೊಗೋಬೇಕು, ಯಾವ್ದು ಇರುತ್ತೆ ನಮಗೆ. ಸೊ ಅದ್ರ ಬಗ್ಗೆ ಐಡಿಯಾ ಕೊಡ್ತಾ ಹೋಗ್ತೀನಿ. ಇಲ್ಲಿ BA NEP ಪ್ರಕಾರ ನೀವು 2 ಸಬ್ಜೆಕ್ಟ್ನ ಚಾಯ್ಸ್ ಮಾಡಬೇಕು. ನೋಡಿ, ಇವಾಗ ಒಂದು BA ತೊಗೊಂಡ್ರಿ. ನೋಡಿ, ಇಲ್ಲಿ ಕರೆಕ್ಟಾಗಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಅದಕ್ಕೆ ವೀಡಿಯೋ ಹೇಳ್ತೀನಿ ನಾನು. ನೋಡ್ಕೊಳ್ಳಿ, ಇಲ್ಲಿ ಮಾಮೂಲಿ ನೋಡಿ, ಕನ್ನಡ, ಇಂಗ್ಲೀಷ್, ಫ್ರೆಂಚ್, ಜರ್ಮನ್, ಸಂಸ್ಕೃತ್, ಹಿಂದಿ ಈ ಥರ ಲ್ಯಾಂಗ್ವೇಜ್ ಸಬ್ಜೆಕ್ಟು ಟೋಟಲ್ 2 ಚಾಯ್ಸ್ ಮಾಡಬೇಕು ಇದರಲ್ಲಿ. ನೆಕ್ಸ್ಟು ಒಂದು ಡಿಸಿಪ್ಲಿನ್ ಕೋರ್ ಸಬ್ಜೆಕ್ಟ್ ಅಂತ ಇರುತ್ತೆ. ಸೊ ಅದರಲ್ಲಿ ನೋಡ್ಕೊಳ್ಳಿ ನೀವು, ಈ ಒಂದು ಕನ್ನಡ ಅಂದರೆ ಇದು ಆಪ್ಷನಲ್ ಕನ್ನಡ, ಇದು ಆಪ್ಷನಲ್ ಇಂಗ್ಲೀಷ್, ಫ್ರೆಂಚ್, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್, ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್. ನೋಡಿ, ಈ ಥರ ಹಲವಾರು ಸಬ್ಜೆಕ್ಟ್ಗಳಿವೆ. ಕೇವಲ 1-2 ಅಂತಲ್ಲ. ಮಾಮೂಲಿ ನೀವು ಏನು PUC ಓದಿದ್ರೋ ಈ ಸೋಷಿಯಾಲಜಿ, ಸೈಕಾಲಜಿ ಅದೇನಂದರೆ ಒಂದು ಯೂನಿವರ್ಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಇಕ್ಕಿರಲ್ಲ, ಒಂದೊಂದು ಯೂನಿವರ್ಸಿಟಿ ಕಡಿಮೆ ಇಕ್ಕಿರ್ತಾರೆ ಸಬ್ಜೆಕ್ಟು, ಅದ್ರ ಮೇಲೆ ಡಿಪೆಂಡ್ ಅದು. ಸೊ ನೆಕ್ಸ್ಟು ಸೈನ್ಸ್ ಮಾಡಿದವ್ರು ಹೋಗೋದಂದರೆ ಒಂದು BSc. ನೋಡಿ, BSc ಇದರಲ್ಲಿ ಏನಿರುತ್ತೆ ಮಾಮೂಲಿ ನೋಡಿ, ಬಯೋಕೆಮಿಸ್ಟ್ರಿ, ಬೋಟನಿ, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯಾಲಜಿ ಆ್ಯಂಡ್ ಸ್ಟ್ಯಾಟಿಕ್ಸ್. ಇನ್ನೂ ಹಲವಾರು ಬೇರೆ ಬೇರೆ ಯೂನಿವರ್ಸಿಟಿ ಇನ್ನೂ ಹಲವಾರು ಒಂದು ಕೋರ್ಸ್ಗಳನ್ನ ಅವರು ರೆಫರ್ ಮಾಡಿರ್ತಾರೆ. ಸೊ ಇದು ಸಿಟಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದು ಇಷ್ಟು ಮಾತ್ರ ಇದರಲ್ಲಿ ಕೊಟ್ಟಿರೋದು ಅವರು. ಸೊ ನೋಡಿ, ಕೇವಲ ಅಷ್ಟೇ ಇರೋಲ್ಲ. ನೋಡಿ, ಈ ಥರ ಎಲ್ಲ ಇಂಟೀರಿಯರ್ ಡಿಸೈನ್ ಆ್ಯಂಡ್ ಡೆಕೋರೇಷನು, ಫ್ಯಾಷನ್ ಆ್ಯಂಡ್ ಅಪರಲ್ ಒಂದು ಡಿಸೈನು. ನೋಡಿ, BCA ಮಾಡ್ಬೋದು. BCom ಅಂದರೆ ಮಾಮೂಲಿ ಒಂದು ಅಕೌಂಟ್ಸ್ ಇರುತ್ತೆ, ಬಿಸ್ನೆಸ್ ಇರುತ್ತೆ. ಇವಾಗ ಅಕೌಂಟ್ಸ್ ಅಂದರೆ ಇವಾಗ ನೀವು PUCಗೆ ಒಂದು ಅಕೌಂಟ್ಸ್ ಮಾತ್ರ ಓದಿದ್ರಿ, ಇಲ್ಲಿ ಒಂದು ಫೈನಾನ್ಷಿಯಲ್ ಅಕೌಂಟಿಂಗು, ಒಂದು ಪರ್ಸ್ನಲ್ ಅಕೌಂಟಿಂಗು, ಈ ಥರ ಒಂದು ಅಕೌಂಟ್ಸು ಇದರಲ್ಲಿ ಬರ್ತಾ ಹೋಗುತ್ತೆ, ಇಲ್ಲಿ ಡಿವೈಡ್ ಆಗುತ್ತೆ. ಆಮೇಲೆ BCom ನೋಡಿ, ಇಲ್ಲಿ ಫೈನಾನ್ಸಿಂಗ್ ಅಕೌಂಟು. BCom ಇಲ್ಲಿ ಬಿಸ್ನೆಸ್ ಡೇಟಾ ಅನಲೈಸ್. ಮತ್ತು
ಹಲವಾರು ಇನ್ನೊಂದು ಏನಂದರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಒಂದು NEP ಪ್ರಕಾರ ನೀವೊಂದು ಇವಾಗ ಕಾಮರ್ಸ್ ಇರೋರು ಒಂದು ಸಬ್ಜೆಕ್ಟ್ನ ಏನು ಮಾಡಬೇಕು, ಒಂದು ಆರ್ಟ್ಸಿಂದ ತೊಗೋಬೇಕು. ಆರ್ಟ್ಸ್ ಇರೋರು ಏನು ಮಾಡಬೇಕು, ಒಂದು ಸಬ್ಜೆಕ್ಟ್ನ ಒಂದು ಕಾಮರ್ಸಿಂದ ತೊಗೋಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಅದಕ್ಕೆ ಒಂದು ವೈಟ್ ಹಾಳೆ ತೊಗೊಂಡು, ನಾನು ಮುಂಚೆ ಹೇಳಿದ್ದೀನಿ ನನ್ನ ಹತ್ರ ಒಂದು ಒಳ್ಳೆ ಸೋರ್ಸ್ ಇಲ್ಲ. ಸೊ ನಾನು ಏನಿದ್ರು ಇದರಲ್ಲೇ ಎಡಿಟ್ ಇಲ್ಲೇ ಬರ್ಕೊಡ್ಬೇಕು. ಸೊ ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ ನಿಮಗೆ. ಅದ್ರ ಸಂಬಂಧಪಟ್ಟಿದ್ದೆ ನಾನೊಂದು ಹಾಳೆಯಲ್ಲಿ ಬುಕ್ಕಲ್ಲಿ ಬರೆದಿದ್ದೀನಿ, ಅದನ್ನು ರೆಡಿ ಮಾಡಿದ್ದೀನಿ. ನಿಮ್ಗೆ 2ನೇ ಎಕ್ಸಾಮ್ ಆದ ತಕ್ಷಣ ಇವಾಗ ಅದನ್ನು ಬಿಟ್ಬಿಡ್ತೀನಿ. ಡೈರೆಕ್ಟಾಗಿ ನಿಮ್ಮ ಒಂದು ಡಿಗ್ರಿ ಬಗ್ಗೆ ಐಡಿಯಾ ಅದರಲ್ಲಿ ಪೂರ್ತಿ ಸಿಗ್ತಾ ಹೋಗುತ್ತೆ. ಸೊ ವಾಯ್ಸ್ ಕೇಳಲ್ಲ. ಎಷ್ಟೋ ಜನ ಸ್ಟೂಡೆಂಟ್ಸ್ ನನಗೆ ಕಮೆಂಟ್ ಮಾಡ್ತಾಯಿದ್ದೀರಿ ವಾಯ್ಸ್ ಸ್ವಲ್ಪ ಇದೆ ಅಂತ. ಸೊ ನಾನು ಹೇಳ್ತಾಯಿದ್ದೀನಿ, ದಯವಿಟ್ಟು ನನ್ನ ಹತ್ರ ಒಂದು ಪ್ರಾಪರಾಗಿರೋ ಮೈಕ್ ಇಲ್ಲ. ಸೊ ಅದಕ್ಕಾಗಿ ವಾಯ್ಸ್ ಸ್ವಲ್ಪ ಸ್ಲೋ ಕೇಳುತ್ತೆ. ಅದಕ್ಕಾಗಿ ನಿಮಗೆ ಹೇಳಿದ್ದೀನಿ, ನಾನು ಒಂದು ವ್ಯಾಲ್ಯೂಮ್ ಬಟನ್ನ ಜಾಸ್ತಿ ಇಕ್ಕೊಂಡೆ ನನ್ನ ವೀಡಿಯೋ ನೋಡಿ. ಇನ್ನೂ ಸ್ವಲ್ಪ ದಿವಸ, ಜಾಸ್ತಿ ದಿವಸ ಬೇಡ, ಇನ್ನೂ ಸ್ವಲ್ಪ ದಿವಸ ಸಾಕು. ನೆಕ್ಸ್ಟಿಂದ ನಾನು ಒಂದು ಸೋರ್ಸಸ್ನ ನಾನು ಆಲ್ರೆಡಿ ಒಂದು ಖರೀದಿ ಮಾಡಿದ್ದೀನಿ. ಇನ್ನೇನು ಅದನ್ನು ತೊಗೊಂಬಂದರೆ ಅವಾಗ ಕ್ಲೀನಾಗಿ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕಾಗಿ ಸ್ವಲ್ಪ ವಾಲ್ಯೂಮ್ನ ನನ್ನ ವೀಡಿಯೋಸ್ನ ಒಂದು ಸ್ವಲ್ಪ ಜಾಸ್ತಿ ಇಕ್ಕೊಂಡೆ ನೋಡ್ಬೇಕು ನೀವು. ಇನ್ನು ಮತ್ತೆ ಇನ್ನೇನು ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಒಂದು BA ಮಾಡಿದರೆ ಏನಂದರೆ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅಂದರೆ ಈ ಪೊಲೀಸು, ಈ ಒಂದು ಏನೇನೋ ಕೋರ್ಸ್ಗಳು, ಈ KS ಮತ್ತು IAS ಈ ಥರ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಹೈಯೆಸ್ಟ್ ಕ್ಲಿಯರ್ ಮಾಡೋದೇ ಒಂದು BA ಆರ್ಟ್ಸ್ ಮಾಡಿದವರು. ಸೊ ಇವ್ರಿಗೆ ಇದು ಮುಂದೆ ಅನುಕೂಲ. ಒಂದು ಕಾಂಪಿಟೇಟಿವ್ ಫೀಲ್ಡಿಗೆ ಒಂದು BA ಒಂದು ಬೆಸ್ಟ್ ಕೋರ್ಸ್, ಒಂದು ಬೆಸ್ಟ್ ಇದೆ. ನೆಕ್ಸ್ಟು BCom ಮಾಡಿದರೆ ಮಾಮೂಲಿ ಗೊತ್ತಲ್ಲ, ಒಂದು ಬ್ಯಾಂಕಿಂಗ್ ಕೆಲಸಗಳು, ಆಮೇಲೆ ಒಂದು ಯಾವುದಾದ್ರೂ ಒಂದು ಅಕೌಂಟಿಂಗ್ ಫೀಲ್ಡಲ್ಲಿ ಈ ಡೇಟಾ ಎಂಟ್ರಿಗಳು, ಈ ಥರ ಹಲವಾರು ಮಾಮೂಲಿ ಅದು ಒಂದು BComಗೆ ಸಂಬಂಧಪಡುತ್ತೆ. ಅಲ್ಲಿ ಇನ್ನೊಂದು ಏನು ಬೆನಿಫಿಟ್ ಅಂದರೆ CA ಅಂದರೆ ಒಂದು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು. ಅದು ಹೈಯೆಸ್ಟ್ ಪೇಯ್ಡ್ ಒಂದು ಹೈಯೆಸ್ಟ್ ಸ್ಯಾಲರಿ ಇರುವಂಥ ಒಂದು ಪೋಸ್ಟು CA ಇಡೀ ಇಂಡಿಯಾದಲ್ಲೇ. ನೆಕ್ಸ್ಟ್ ಒಂದು BScಗೆ ಹೋಗೋದಾದರೆ ನೋಡಿ, BSc ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್. ಇಲ್ಲಿ ಮಾಮೂಲಿ ಒಂದು ಎಂಜಿನಿಯರಿಂಗ್ ಫೀಲ್ಡ್ ಇರುತ್ತೆ, ಒಂದು ಮೆಡಿಕಲ್ ಫೀಲ್ಡ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಫೀಲ್ಡ್ಗಳಿವೆ. ಇನ್ನೊಂದು ಬೇಕಾದ್ರೆ ಅಗ್ರಿಕಲ್ಚರ್ ಫೀಲ್ಡ್, ಇದರಲ್ಲೆಲ್ಲ ನೋಡಿ ಎಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನು ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ, ಸುಮ್ಮನೆ ಒಂದು ರಫಾಗಿ ಕೊಟ್ಟಿದ್ದೀನಿ. ಇನ್ನೊಂದು ವೀಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಫುಲ್ಲು ಬುಕ್ಕಲ್ಲಿ ಬರ್ಕೊಂಡು ಕ್ಲೀನಾಗಿ ನಿಮ್ಮ 2ನೇ ಎಕ್ಸಾಮ್ ಆದ ತಕ್ಷಣ ಒಂದು ಕ್ಲೀನಾಗಿ ನಾನು ಕೊಡ್ತಾ ಹೋಗ್ತೀನಿ. ನಿಮ್ಮ ಫುಲ್ಲು ಐಡಿಯಾ ಅದರಲ್ಲೇ ಕ್ಲಿಯರ್ ಆಗುತ್ತೆ. ಇನ್ನೇನು ಡೌಟ್ಸ್ ಇದ್ದರೆ ನಾನು ಹೇಳಿದ್ನಲ್ಲ, ಇನ್ಸ್ಟಾಗ್ರಾಮ್ ನನ್ನ ಅಕೌಂಟ್ ಇದರ ಒಂದು ಬಯೋದಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ನೀವು ಅಲ್ಲೋಗಿ ಮೆಸೇಜ್ ಮಾಡ್ಬೋದು. ನನಗೆ ದಿನ 20 ರಿಂದ 30 ಒಂದು ಏನು ಬಂತು ಕ್ವಶನ್ಸ ಬಂತು, ಅದಕ್ಕೆ ಸಂಬಂಧ ಈ ವಿಡಿಯೋ ಮಾಡಿದೆ. ಸೊ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ, ಹೇಳಿದ್ದೀನಿ ಮುಂಚೆನೇ, ಸ್ವಲ್ಪ ಪರ್ಸ್ನಲ್ ಬ್ಯುಸಿ ಇದ್ದೀನಿ. ಸೊ ಅದಕ್ಕಾಗಿ ನಾನು ನಿನ್ನೆಯಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ. ಸೊ ದಯವಿಟ್ಟು ಕ್ಷಮೆ ಇರಲಿ. ಅದೇ ರೀತಿ ಇನ್ನೊಂದು ಏನಂದರೆ, ಇದ್ರ ಬಗ್ಗೆ ಒಂದು ಕೇಳ್ತಾ ಇದ್ದೀರಿ, ಸರ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಸ್ಟಾರ್ಟ್ ಈ ಒಂದು ಡಿಗ್ರಿ. ಸೊ ನೋಡಿ, ಸ್ಲೋ ಆಗಿ ಇವಾಗ ಒಂದು ಅಡ್ಮಿಷನ್ನು ಪ್ರಾರಂಭ ಆಗ್ತಾಯಿದೆ ಒಂದೊಂದು ಯೂನಿವರ್ಸಿಟಿ. ಇದನ್ನ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ದಟ್ ಯೂನಿವರ್ಸಿಟಿ ಅಷ್ಟೇ. ಒಂದು ಯೂನಿವರ್ಸಿಟಿ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ಒಂದು ರಾಜ್ಯಾದ್ಯಂತ ಏಕಕಾಲಕ್ಕೆ ಎಕ್ಸಾಮ್ ನಡೆಯೋದು ಅಥವಾ ಏಕಕಾಲಕ್ಕೆ ಒಂದು ಕ್ಲಾಸಸ್ ಸ್ಟಾರ್ಟ್ ಮಾಡೋದು ಅದೆಲ್ಲ ಹಂಗಿರಲ್ಲ. ಆ ಒಂದು ಯೂನಿವರ್ಸಿಟಿಗೆ ಕೊಟ್ಟಿರ್ತಾರೆ ಪೂರ್ತಿಯಾಗಿ. ನೋಡಿ, ಇಯರ್ ವೈಸ್ 2 ಸೆಮ್ ಇರುತ್ತೆ. 1 ಇಯರ್ಗೆ 2 ಸೆಮ್, 6 ಮಂತ್ಸು 2 ಸೆಮ್ ಇರುತ್ತೆ. ಒಂದು 6 ಮಂತು, ಇನ್ನೊಂದು 6 ಮಂತ್ ಇರುತ್ತೆ. ಸೊ 3 ಮಂತ್ ಕ್ಲಾಸಸ್ ನಡೆಯುತ್ತೆ, 1 ಮಂತ್ ರಜೆಗಳು ಸಿಗುತ್ತೆ, 1 ಮಂತ್ ಸ್ಟಡಿ ಹಾಲಿಡೇ ಸಿಗುತ್ತೆ, 1 ಮಂತ್ ಎಕ್ಸಾಮ್ ನಡೆಯುತ್ತೆ. ನೋಡಿ, ಇಷ್ಟೇ ಇದು ನಡೆಯೋದು ಈ ಥರ ಡಿಗ್ರಿ ಅಂದರೆ. ಸೊ ಆಲ್ಮೋಸ್ಟ್ ನಿಮ್ಮ ಓನ್ ಎಫರ್ಟೇ ಇದರಲ್ಲಿ ಬೇಕಾಗಿರೋದು. ಮತ್ತು ಹೇಳಿದ್ನಲ್ಲ, ಇನ್ನು ಇಷ್ಟೇ ಮಾಹಿತಿ ಇದ್ರ ಬಗ್ಗೆ. ಇನ್ನೇನೇ ಡೌಟ್ಸ್ ಇದ್ದರೆ ನಾನು ದಯವಿಟ್ಟುಕೊಳ್ಳಿ. ಒಂದು ಸ್ಟಾರ್ಟ್ ಆಗೋದಂದರೆ ಇವಾಗ ಅಡ್ಮಿಷನ್ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಸ್ಟಾರ್ಟ್ ಅಂದರೆ ಇದು ಮಾಮೂಲಿ ನಾನು ಹೇಳ್ತಾ ಇದ್ದೀನಿ, ಡಿಗ್ರಿ ಸ್ಟಾರ್ಟ್ ಆಗೋದು ಒಂದು ಆಗಸ್ಟ್, ಕರೆಕ್ಟಾಗಿ ಮಾಡ್ಕೊಳ್ಳಿ, ಆಗಸ್ಟ್ ಎಂಡಿಂಗು ಇಲ್ಲ ಸೆಪ್ಟೆಂಬರ್ ಒಂದು ಫಸ್ಟ್ ವೀಕು, ಸೆಪ್ಟೆಂಬರ್ ಫಸ್ಟ್ ವೀಕ್. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಆಗಸ್ಟ್ ಎಂಡಿಂಗು ಇಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕ್ ಡಿಗ್ರಿ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಒಂದು ಕ್ಲಾಸಸ್ ಪ್ರಥಮ ಒಂದು ವರ್ಷದ ಡಿಗ್ರಿ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇನ್ನೇನೇನು ಡೌಟ್ ಇದ್ದರೂ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಇನ್ನೂ ಸೆಕೆಂಡ್ PUC ಸ್ಟೂಡೆಂಟ್ಸ್ ಎಷ್ಟೋ ಕೇಳ್ತಾ ಇದ್ದೀರಾ. ಸೊ ಅವ್ರಿಗಾಗಿ ನಾನು ಇನ್ನೂ ರೆಡಿ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ, ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ರೆಡಿ ಮಾಡ್ತಾಯಿದ್ದೀನಿ, ಇನ್ನೂ ಬಿಡೋಕ್ಕಾಗ್ತಾಯಿಲ್ಲ. ಅದಕ್ಕಾಗಿ ಸ್ವಲ್ಪ ಕ್ಷಮೆ ಇರಲಿ. ಇನ್ನೂ ಶೀಘ್ರವೇ ಬಿಡ್ತೀನಿ. ನಾನು ಇನ್ನೊಂದು 2-3 ದಿವಸ ಟೈಮ್ ಕೊಡಿ. ನಾನು ಸ್ವಲ್ಪ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಮಾಡಿ ಒಟ್ಟಿಗೆ ಬಿಟ್ಬಿಡ್ತೀನಿ. ಅವಾಗಿಂದ ನಾನು ಡೈಲಿ ಬಿಡ್ತಾ ಹೋಗ್ತೀನಿ, ದಿನ 10 ವಿಡಿಯೋ ಆದ್ರೂ ಬಿಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್ಗೂ ಒಂದು ಶೇರ್ ಮಾಡಿ. ಶೀಘ್ರದಲ್ಲೇ ನಾವು ಲೈವಲ್ಲೇ ಕ್ವಶನ್ಸ್ ಕೊಡ್ತಾ ಹೋಗ್ತೀನಿ. ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು.
ದಯವಿಟ್ಟು ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋ. ಇದರಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ತರ್ತೀನಿ ಅಂದರೆ ಹೇಳಿದ್ದೀನಲ್ಲ, ಆಲ್ಮೋಸ್ಟು ಈ ಸೆಕೆಂಡ್ ಎಕ್ಸಾಮ್ ಆದಮೇಲೆ ನಾನು ನಿಮಗೆ ಒಂದು ಪೂರ್ತಿಯಾಗಿ ಡಿಗ್ರಿ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸೊ ಇಷ್ಟೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಸ್, ಒನ್ಸ್ ಅಗೇನ್ ಥ್ಯಾಂಕ್ ಯು.